ನೀನೇ ಡಿಸೈಡ್ ಮಾಡ್ತೀಯ ನಂದು ತಪ್ಪಿದೆ ಅಂತ. ಅಲ್ಲ, ತಪ್ಪಿದೆ ಹೌದು. ಈ ಥರ ಬಟ್ಟೆ ಇದ್ದಾಗ ನಾವು ಸಪ್ರೇಟಾಗೂ ಕೂಡ ನಾವು ಸಿಂಗಲ್ ಆಗಿ ಮಾಡಿಕೊಂಡು ಬಟ್ಟೆಯಲ್ಲಿ ಜಾಯಿಂಟ್ ಇಲ್ದಂಗೆ ಮಾಡ್ಕೋಬೋದು. ಹೆಂಗಪ್ಪ ಅಂತಂದರೆ ಈ ರೀತಿ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ. ಮತ್ತು ಇದು ಪೈಪಿಂಗ್ ನೋಡಿ ಗೊತ್ತೂ ಆಗಲ್ಲ, ನೀವು ಮಾಡೋದ್ರಲ್ಲೆಲ್ಲ ಚುಚ್ಚುತ್ತೆ ಮತ್ತೆ ಎಮ್ಮಿಂಗ್ ಮಾಡಿ ಅಂತಾರೆ, ಅದಕ್ಕೆ ರೆಡಿ ಪೈಪಿಂಗ್ ನೋಡಿ. ಇದು ಅಷ್ಟೇ, ಬ್ಯಾಕ್ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ಓಕೆ ನೋಡ್ರಮ್ಮ, ಪೈಪಿಂಗ್ ಮಾಡೋದು ಕಷ್ಟ ಅಂತಿದ್ರಲ್ಲ, ಲೈವಲ್ಲಿ ತೋರಿಸ್ತಾ ಇದ್ದಾರೆ ಎಷ್ಟು ನೀಟಾಗಿ ನೋಡ್ಕೊಳ್ಳಿ ಆಯ್ತಾ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಮೇನಕಾ ಲೈಫ್ ಸ್ಟೈಲ್ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತು 10 ಕಾಲಾಗಿದೆ, 10:30 ಕ್ಲಾಸಸ್ ಶುರು ಆಗುತ್ತೆ. ಕ್ಲಾಸ್ ಎಲ್ಲ ಮುಗಿಸ್ಕೊಂಡು 3 ಗಂಟೆಗೆ ಎಲ್ಲೋ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬರ್ತೀರಾ? ಎಲ್ಲಿಗೆ ಮ್ಯಾಮ್ ಅಂತೀರಾ? ಬನ್ನಿ, ಆಮೇಲೆ ತೋರಿಸ್ತೀನಿ. 3 ಗಂಟೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಆನ್ಲೈನು ಆಫ್ಲೈನು ಕುಚ್ ಕ್ಲಾಸು ಮೇಕಪ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ 3 ಗಂಟೆ ಹೆಂಗೆ ಹೋಗೋಣ. ಬರ್ತೀರಾ ಎಲ್ಲರೂ? ಬನ್ನಿ, ಸ್ಪೆಷಲ್ ಇದೆ. ಎಲ್ಲಿಗೆ ಅಂತ ಹೇಳಲ್ಲ, ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತೀನಿ. ಓಕೆನಾ? ಸರಿ ಕಣ್ರು, ಇವಾಗ ಕ್ಲಾಸ್ಗೆ ಹೋಗ್ಬಿಟ್ಟು ಓಪನ್ ಮಾಡೋಣ. ಬನ್ನಿ ನಮ್ಮ ಜೊತೆ ಬನ್ನಿ ನೀವು ಕೂಡ. ಇಲ್ಲಿಂದ ಕಂಪಲ್ಸರಿ 3 ಇಂಚ್ ಬರಬೇಕು. ಹೌದು, ಚಿಕ್ಕ ಮಕ್ಕಳಿಗೆ 2.5, ದೊಡ್ಡವರಿಗೆ 3 ಇಂಚ್. ನೋಡು, ಕಣ್ಣಿಗೆ ಅಂದ್ಬಿಟ್ರೆ ಮಾಡಬೇಕು ನೀಟಾಗಿ ಗಮನ. ಮತ್ತೆ ಇಲ್ಲಿಂದ 2 ಇಂಚ್ ಮುಂದೆ ಹೋಗ್ಬೇಕು. ಆಗ್ಲಿಂದ ಇದು 2 ಸಲ ತಪ್ಪು ಮಾಡ್ಕೊಂಬಂದೆ ತಾನೆ ನೀನು. 2 ಇಂಚ್ ಮುಂದೆ ಹೋಗ್ಬೇಕು. ನೋಡ್ರಿ, ಇವಾಗ ಈ ಶೇಪು ನೀನು ಮಾಡಿರೋ ಶೇಪ್ಗೂ ನೋಡು. ಓಕೆ, 1 ನಿಮಿಷ ಇಟ್ಕೋ. ನೀನೇ ಡಿಸೈಡ್ ಮಾಡ್ತೀಯ ನಂದು ತಪ್ಪಿದೆ ಅಂತ. ಅಲ್ಲ, ತಪ್ಪಿದೆ ಹೌದು. ಈ ಥರ ಬಟ್ಟೆ ಇದ್ದಾಗ ನಾವು ಸಪ್ರೇಟಾಗೂ ಕೂಡ ನಾವು ಸಿಂಗಲ್ ಆಗಿ ಮಾಡಿಕೊಂಡು ಬಟ್ಟೆಯಲ್ಲಿ ಜಾಯಿಂಟ್ ಇಲ್ದಂಗೆ ಮಾಡ್ಕೋಬೋದು. ಹೆಂಗಪ್ಪ ಅಂತಂದರೆ ಈ ರೀತಿ ತಗೋ. ನೀವು ಪಿನ್ನರಿ ಇಲ್ಲಿ ಅದ್ರ ಎಕ್ಸ್ಟ್ರಾ ಕಟಿಂಗು ನಾವು ಸ್ಟಿಚಿಂಗ್ ಮಾಡ್ಬೇಕು ಮಾಡ್ತೀವಿ. ಅವ್ರು ಮಾಡೋದು ಥರ ಮಾಡಿರ್ತಾರೆ. ಇಲ್ಲಿ ಈ ಶೇಪ್ ತೆಗಿಯೋಕ್ಕೂ ಇಲ್ಲ ಫಸ್ಟ್ ಇದರಲ್ಲಿ ಹಾಫ್ ಮ್ಯಾಮ್, ತಿರ್ಗಾ ಹಾಫ್, ತಿರ್ಗಾ ಇದೆಲ್ಲ ಫಿಲ್ ಫ್ರಂಟ್, ಯಾರಿಗೆ ದೊಡ್ಡವರು ಬಂದು ಬರೀ 2.5 ಅಷ್ಟೇ. ಸಾಕು 2.5 ಮೈನಸ್ ಮಾಡಿದೆ. ನಾನು ಫಸ್ಟ್ 2 ಇಟ್ಕೊಂತಿದ್ದೆ. ನಂಗೆ ಹಿಂಗೆ ಕುತ್ಕೊಂಡ್ರೆ ಇಷ್ಟ. ದಪ್ಪ ಸಣ್ಣ ಅಂತ ಬರೋಲ್ಲ ಅದತ್ತು. ಹೌದು, ಅವ್ರು ಚೆನ್ನಾಗಿ ಹೇಳ್ತಾರೆ. ಏನು ತಲೆ ಕೆಡಿಸ್ಕೊಬೇಡಿ. ಅಲ್ಲಿ -2.5 ಕೊಡಿ. 3 ಕೊಟ್ರೆ ತುಂಬ ಕೆಳಗೆ ಹೋಗ್ಬಿಡುತ್ತೆ. ಅದು ಈ ಭಾಗ ಕಮ್ಮಿ ಬರುತ್ತೆ. ಈಗ ಆಯ್ತಲ್ವಾ? ಇದು ಒಂದು ಯಾವುದೇ ಅಟ್ಯಾಚಿಂಗ್ ಇದೆ ಅಂತ ಈಗ ತಗೊಳ್ಳಿ. ಯಾವುದೇ ಅಟ್ಯಾಚ್. ಓಕೆ, ನನ್ನ ಕ್ಲಾಸ್ ಕಂಪ್ಲೀಟ್ ಮಾಡ್ಕೊಂಡು ಬಂದೆ, ಎಲ್ಲರಿಗೂ ಹೇಳ್ಕೊಟ್ಕೊಂಡು. ಅದಾದಮೇಲೆ ಮೇಕಪ್ ಕ್ಲಾಸಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಬಂದೆ. ನಮ್ಮ ಹುಡುಗಿ ಲೆಹೆಂಗಾ ಮೇಲೆ ಸ್ಯಾರಿ ಉಡಿಸಿದೆ, ತುಂಬಾ ಚೆನ್ನಾಗಿ ಉಡಿಸಿದೆ, ನೀಟಾಗಿ ಬಂದಿದೆ. ಯಾವ ರೀತಿ ಉಡಿಸ್ಬೇಕು ಅಂತ ಹೇಳ್ಕೊಟ್ಟಿದ್ರು, ನೀಟಾಗಿ ಅದೇ ರೀತಿಯೇ ಉಡಿಸಿದ್ದಾರೆ. ಪರವಾಗಿಲ್ಲ. ಇವ್ರು ಬಂದು ಮೊನ್ನೆ ಸೇರಿಕೊಂಡಿದ್ದು ಕ್ಲಾಸ್ಗೆ ಎಷ್ಟು ನೀಟಾಗಿ ಕಲಿತಾ ಇದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ಕಲಿತಾರೆ. ಹೇರ್ ಸ್ಟೈಲ್ ಆಗಲಿ, ಸ್ಯಾರಿ ಡ್ರಾಪಿಂಗ್ ಆಗಲಿ, ಸೆಲ್ಫ್ ಮೇಕಪ್ ಎಲ್ಲ ಕಲಿತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ನೆಕ್ಸ್ಟು ಕುಚ್ ಕ್ಲಾಸಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಕೆ ಹೋದ್ವಿ. ಅಲ್ಲೂ ಕೂಡ ಹೇಳ್ಕೊಟ್ಟಿದ್ದೆಲ್ಲ ನೀಟಾಗಿ ಕಲಿತಾ ಇದ್ದರು. ನೀವು ಯಾರು ಸೇರ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರು, ಇಷ್ಟು ಡಿಸೈನ್ಸು ಕುಚ್ ಕ್ಲಾಸಲ್ಲಿ ಇರುತ್ತೆ. ಖಂಡಿತ ಫೋನ್ ಮಾಡ್ಕೊಂಡು ಬಂದು ಕುಚ್ ಕ್ಲಾಸ್ಗಾಗಲಿ, ಮೇಕಪ್ಪು ಇಲ್ಲ ಟೈಲರಿಂಗ್ ಆದರೆ ಯಾವುದಕ್ಕಾದ್ರೂ ನೀವು ಕ್ಲಾಸಿಗೆ ಸೇರಿಕೊಂಡು ನೀವು ಕೂಡ ಕಲ್ತ್ಕೋಬೋದು. ಕ್ರೋಶಾ ಕುಚ್ಚು, ಬೇಬಿ ಕುಚ್ಚು, ಎಲ್ಲ ಥರದ ಕುಚ್ಚು ಕೂಡ ಹೇಳ್ಕೊಡ್ತೀವಿ. ಡಿಸೈನ್ಸ್ ಎಲ್ಲ ತೋರಿಸಿದ್ದೀವಲ್ಲ, ಇನ್ನೂ ತುಂಬ ಡಿಸೈನ್ಸ್ ಇದೆ. ಇದು ಬೇಸಿಕ್ ಅವ್ರಿಗೆ. ಓಕೆ, ಇದೆಲ್ಲ ಮುಗಿಸ್ಕೊಂಡು ಊಟ ಮಾಡಿ ನಾನು ಆನ್ಲೈನ್ ಕ್ಲಾಸ್ನ ಮುಗಿಸ್ಕೊಂಡೆ. ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಎಲ್ಲೋ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ. ಇವಾಗ ನಿಮ್ಮನ್ನು ಅಲ್ಲಿ ಎಲ್ಲಿಗೆ ಅಂತೇಳಿ ಹೇಳ್ತೀನಿ, ಬನ್ನಿ ಜೊತೆಗೆ ಹೋಗೋಣ, ಕರ್ಕೊಂಡು ಹೋಗ್ತೀನಿ. ಓಕೆ, ಇವತ್ತು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತಾ? ನಿಮ್ಮನ್ನ ಬೋಟಿಕ್ ಸೆಂಟ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೇನಪ್ಪ ವಿಶೇಷ ಅಂದರೆ ಥ್ರೆಡ್ ಪೈಪಿಂಗು ಅವ್ರು ಯಾವಾಗಲೂ ಮಾಡ್ತಾರೆ. ಓಕೆ, ಅದ್ರ ಜೊತೆಗೆ ಮಾಡೋದು ಆ ರೆಡಿ ಥ್ರೆಡ್ ಪೈಪಿಂಗು ಮತ್ತು ಡೋರಿ ಕೂಡ ರೆಡಿ ಸಿಗುತ್ತೆ. ಮೇಡಮ್ ನೀವು ಬೇಕಿದ್ರೆ ಬಂದು ತೊಗೊಳ್ಳಿ, ನಿಮ್ಮ ಸ್ಟೂಡೆಂಟ್ಸ್ಗೆಲ್ಲ ತೋರಿಸಿ ಅಂತ ಹೇಳಿದ್ರು. ನಿಮ್ಗಳಿಗೆಲ್ಲ ತೋರಿಸ್ದಂಗೂ ಆಗುತ್ತೆ. ನಿಮ್ಗೇನಾದರೂ ಬೇಕು ಅನಿಸಿದ್ರೆ ಖಂಡಿತ ಅದನ್ನು ನೀವು ನಿಮ್ಮ ಊರಿಂದಲೇ ಅದನ್ನು ಪರ್ಚೇಸ್ ಮಾಡೋದು. ನಂಬರ್ ಹಾಕಿರ್ತೀನಿ,
ಹೋಗಿ ನೀವು ತಗೋಬೋದು. ಓಕೆನಾ? ನಮ್ಮ ಹುಡುಗಿರನ್ನ ಕರ್ಕೊಂಡು ಹೋಗ್ತೀನಿ, ಅವರು ರೆಡಿ ಇದ್ದಾರೆ, ಬನ್ನಿ ಮ್ಯಾಮ್ ನಾವು ತೊಗೊತೀವಿ ಅಂತ ಅವ್ರನ್ನೂ ಕೂಡ ಕರ್ಕೊಂಡು ಹೋಗ್ತೀನಿ. ಓಕೆನಾ? ಬನ್ನಿ, ಅಲ್ಲಿ ಹೋದ್ಮೇಲೆ ನೆಕ್ಸ್ಟ್ ಅಲ್ಲಿ ಮಾತಾಡೋಣ. ನೋಡ್ರ ಎಲ್ಲ ಕಲರ್ಸು ಸಿಗುತ್ತೆ. ನೀವು ಮಾಮೂಲಿ ಶಾಪಲ್ಲಿ ಅಂಗಡಿ ಕೊಯ್ಸ್ಕೊಂತೀರಾ, ಮನೇಲಿ ಮಾಡ್ತೀರಾ, ಅವಾಗ ಏನು ಮಾಡ್ತಾರೆ ನೋಡಿ, ಈ ಥರದ್ದೆಲ್ಲ ಪೈಪಿಂಗು, ಥ್ರೆಡ್ ಪೈಪಿಂಗು, ಡೋರಿ ಒಂದೇ ಕಲರ್ ಸಿಕ್ಕೋಗುತ್ತೆ. ಅದು ಕಾಂಟ್ರಾಸ್ಟ್ ಕಲರ್ ಹಾಕ್ತು ಅಂದರೆ ನೋಡೋಕ್ಕೂ ಸೂಪರ್ ಆಗಿರುತ್ತೆ ಅಲ್ವಾ? ನೀವು ಮನೇಲಿ ಏನಾದರೂ ಏನು ಮಾಡ್ತಾರೆ, ಅದರಲ್ಲೇ ಪೈಪಿಂಗ್ ಮಾಡ್ತೀರಾ, ಅವಾಗ ಏನು ಮಾಡ್ತಾರೆ, ರೇಟ್ ಎಷ್ಟು ಕೊಡ್ತಾರೆ? 300 ರೂಪಾಯಿ 350 ಕೊಡ್ತಾರೆ ಅಷ್ಟೇ ಅಲ್ವಾ? 300 350 ಕೊಡ್ತಾರೆ. ಅದನ್ನ ಕೊಡೋಕ್ಕೂ ನಾಳೆ ಹಾಂ, ಈ ಥರ ಎಲ್ಲ ಮಾಡಿದಾಗ ರೇಟು ನೀವು ಜಾಸ್ತಿ ಹೇಳ್ಬೋದು. ಆಮೇಲೆ ನೋಡೋಕ್ಕೂ ಲುಕ್ ಕೊಡುತ್ತೆ. ನಾವು ಬೋಟಿಕ್ ಸ್ಟೈಲಲ್ಲಿ ಹೊಲಿತಾ ಇದೀವಮ್ಮ, ನೀವು ರೇಟ್ ಚೆನ್ನಾಗಿ ನೋಡಿದ ತಕ್ಷಣ ನೀವು ಕೇಳೋದೇ ಬೇಡ. ಒಳ್ಳೊಳ್ಳೆ ಕಸ್ಟಮರು ಬರ್ತಾರೆ, ಸ್ಟ್ಯಾಂಡರ್ಡ್ ಆಗಿ ಇರ್ತಾರೆ. ಮತ್ತೆ ಅವರೆಲ್ಲ ರೇಟ್ ಕೊಡೋಕ್ಕೂ ಏನೋ ಅನ್ಸಲ್ಲ, ಯಾಕೆಂದ್ರೆ ನೀವು ಫಿನಿಶಿಂಗ್ ಆ ರೀತಿ ಕೊಟ್ಟಿರ್ತೀರಾ. ಓಕೆನಾ? ನೋಡಿ ಎಲ್ಲ ಕಲರ್ಸು ಸಿಗುತ್ತೆ ಇಲ್ಲಿ, ಪ್ರತಿ ಒಂದು ಕಲರು ಅದಕ್ಕೆ ಸ್ವಲ್ಪ ಪೂರ್ತಿ ಪ್ರತಿ ಗೋಲ್ಡ್ ಕಲರ್ ಅಲ್ಲ, ಪ್ರತಿ ಒಂದು ಕಲರ್ ಸ್ಯಾರಿಗೆ ಮ್ಯಾಚಿಂಗು ಎಲ್ಲ ಕಲರ್ ಸಿಗುತ್ತೆ. ಒಂದು ಫುಲ್ ಕಲರ್ ತಗೊಳ್ಳಿ, ಒಂದು ಸೆಟ್ ಫುಲ್ಲು ತಗೊಂಡ್ಬಿಟ್ಟು ಇಟ್ಕೊಂಡ್ರೆ ಡೋರಿ ವಿತ್ ಎರಡು ಒಟ್ಟೊಟ್ಟಿಗೆ ಬಂದು ಹೋಗುತ್ತೆ. ಡೋರಿನೂ ಇದರಲ್ಲೇ ಬರುತ್ತೆ, ಪೈಪಿಂಗು. ಓಕೆನಾ? ಇಲ್ಲ ಮುದ್ದೆ ತೋರಿಸ್ತೀನಿ ಬನ್ನಿ, ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ. ಇಲ್ಲೆಲ್ಲ ನಡೀತಾ ಇದೆ ನೋಡಿ, ರೆಡಿ ಆಗ್ತಾ ಇದೆ, ಎಲ್ಲ ಪೈಪಿಂಗ್ ಮಾಡ್ತಾ ಇರ್ತಾರೆ. ಇವೆಲ್ಲ ನೀವು ಡೈರೆಕ್ಟಾಗಿ ಮನೇಲಿ ಮಾಡ್ತೀವಿ ಅಂದರೆ ಟೈಮ್ ಎಷ್ಟು ವೇಸ್ಟ್ ಆಗುತ್ತೆ. ಮತ್ತೆ ಆ ಡೋರಿ ಮಾಡ್ಕೊಂಡು ಸಣ್ಣಗೆ ಎಳ್ಕೊತೀವಿ ಅಂದರೆ ಅಯ್ಯೋ ಅದನ್ನೇ ಮಾಡ್ಕೊಂಡು ಕೈ ನೋವು ಮಾಡಿಕೊಂಡು ತುಂಬ ಟೈಮ್ ಮಾಡೋ ಬದಲು ಈ ಥರ ರೆಡಿ ತೊಗೊಂಡು ಹಾಕೋದು ಅಂದರೆ ಸೂಪರಾಗಿ ಇರುತ್ತೆ, ಕೆಲಸನೂ ಬೇಗ ಆಗುತ್ತೆ. ಬನ್ನಿ ಅಲ್ಲಿ ಪರಿಚಯ ಮಾಡ್ತಾರೆ. ನೋಡ್ರ ಇಲ್ಲೆಲ್ಲ ಸ್ಟಿಚಿಂಗ್ ಮಾಡ್ತಾ ಇದ್ದಾರೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ ಬ್ಲೌಸ್ ಮಾಡ್ತಾ ಇದ್ದಾರೆ, ಪೈಪಿಂಗ್ ಎಲ್ಲ ಪೈಪಿಂಗ್ ಮಾಡಿದ್ದಾರೆ. ಇಷ್ಟು ಗ್ಯಾಪ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಪೈಪಿಂಗ್ ನಮ್ಮ ಲೈನಿಂಗ್ ಅದರಿಂದ ನೋಡಿ ಎಷ್ಟು ನೀಟಾಗಿ ಮಾಡ್ತಾ ಇದ್ದಾರೆ. ಅದು ಸಿಂಗಲ್ ಟೆನ್ಷನ್ ಹಾಕೊಂಡಿಲ್ಲ ಅವರು. ಹೌದು, ನಮಗೆ ಸಿಂಗಲ್ ಹಾಕೊಂಡ್ರೆ ಬರಲ್ಲ, ಹಿಂಗೆ ಹೋಗ್ಬಿಡುತ್ತೆ. ಓಕೆ ನೋಡ್ಬಿಟ್ಟು ಇದಕ್ಕೆ ಗೋಲ್ಡ್ ಕಲರು ಆಪೋಸಿಟ್ ಹಾಕಿದ್ರೆ ಏನು ಲುಕ್ ಬರುತ್ತೆ ಅಂತ ಬೀಡ್ಸ್ಗೆ ಮ್ಯಾಚ್ ಮಾಡಿ ಹಾಕ್ತಿರೋದು. ಬ್ಯಾಕ್ ಡಿಸೈನು, ಇಲ್ಲೂ ಪೈಪಿಂಗು, ಇಲ್ಲೂ ಪೈಪಿಂಗು. ನೀವು ಕುತ್ಕೊಂಡು ಪೈಪಿಂಗ್ ಮಾಡಿ ಅಂದರೆ ಇಷ್ಟು ಫಿನಿಶಿಂಗ್ ಬರುತ್ತಾ? ಹೆಸರ್ನೋ ಅಲ್ವಾ? ಬರಲ್ಲ ಅಲ್ವಾ? ಈ ರೀತಿ ಮಾಡಿದಾಗ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ? ಮತ್ತು ಇದು ಪೈಪಿಂಗು ನೋಡಿ ಗೊತ್ತೂ ಆಗಲ್ಲ, ನೀವು ಮಾಡೋದ್ರಲ್ಲೆಲ್ಲ ಚುಚ್ಚುತ್ತೆ, ಮತ್ತೆ ಎಮ್ಮಿಂಗ್ ಮಾಡಿ ಅಂತಾರೆ, ಅದಕ್ಕೆ ರೆಡಿ ಪೈಪಿಂಗ್. ನೋಡಿ ಇದು ಅಷ್ಟೇ, ಬ್ಯಾಕ್ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ? ಇಲ್ಲಿ ನೆಕ್ಕು ಮತ್ತು ಇಲ್ಲಿ ಎಮ್ಮಿಂಗ್ ಮಾಡ್ಕೊತಾರೆ. ಆಮೇಲೆ ಗೋಲ್ಡ್ ಕಲರ್ ಇದನ್ನು ಭಾಳ ಚಿಟ್ಕೊಂಡ್ಬಿಟ್ಟಿದ್ದಾರೆ ಮ್ಯಾಮ್, ತೊಗೊಂಡು ಹೋಗ್ತೀವಿ. ರೆಡಿ ಡೋರಿ ಬರುತ್ತಲ್ರೋ, ಅದು ಕಟ್ಟಿದ್ರೆ ಲೂಸ್ ಆಗ್ತಾ ಇರುತ್ತೆ. ಇದು ಕಟ್ಟಿದ್ರೆ ನಾವು ಮಾಡ್ತೀವಲ್ಲ ಮಾಮೂಲಿ, ಅದೇ ಥರನೇ ಬರುತ್ತೆ. ಥಿಕ್ನೆಸ್ ಚೆನ್ನಾಗಿರುತ್ತೆ, ಸಣ್ಣ ಕೂಡ ಇದೆ. ಒಂದು ಸ್ವಲ್ಪ ಬಿಚ್ಚಿ ತೋರಿಸ್ತೀನಿ ರೀ. ಒಂದು ಲೂಸ್ ಇದ್ರೆ ಕೊಡಿ ಸರ್, ತುಂಬಾ ಸಣ್ಣ ಬರುತ್ತೆ, ಕಟ್ಟಿದ್ರೆ ಬಿಗಿ ಬರುತ್ತೆ. ನಾವು ರೆಡಿ ಇದ್ರಲ್ಲಿ ತೊಗೊಂಡ್ಬಿಟ್ಟು ಹಾಕ್ತೀವಲ್ಲ, ಹಂಗಾಗಿ ಅದು ಹಿಂಗೆ ಕಟ್ಕೊಂಡ್ರೆ ಸಾಕು 5 ನಿಮಿಷ ಬಿಚ್ಕೊಂಡು ಹೋಗುತ್ತೆ. ಎಲ್ಲ ಮ್ಯಾಮ್ ಬೇಕು ಅಂತೆಲ್ಲ ಬಾಚ್ಕೊಂಡು ಚೆನ್ನಾಗಿದೆ, ಹೇಳ್ರಿ ನಿಮ್ಗೇನಂತ ಹೇಳ್ರಿ ಅವ್ರಿಗೆ. ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಎಲ್ಲ ಬಂದು ತಗೊಳ್ಳಿ, ನೆಕ್ಸ್ಟ್ ಟೈಮ್ ಇಲ್ಲೇ ಬಂದು ತಗೊಳ್ಳಿ. ನೋಡ್ರ ಇಲ್ಲಿ ಪೈಪಿಂಗು ಇವೇನು ಕೆಳಗೆ ಇಡಂಗಿಲ್ಲ, ತಗೊಂಡು ಹೊಲ್ಟ್ಬಿಟ್ಟಿದ್ದಾರೆ. ನೋಡಿ ಪೈಪಿಂಗ್ ಎಷ್ಟಿದು ಡೋರಿ ಎಷ್ಟು ಸಣ್ಣ ಇದೆ. ನೀವು ಮಾಡ್ರಿ ಅಂದರೆ ಮಾಡ್ತೀರಾ ಹಿಂಗೆ ಕುತ್ಕೊಂಡು, ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ, ಎಷ್ಟು ಸಣ್ಣ ಇದೆ. ಮತ್ತು ಥಿಕ್ನೆಸ್ ಇದೆ. ಕಟ್ಟಿದ್ರು ಅಷ್ಟೇ, ಹಿಂಗೆ ಕಟ್ಟಿದ್ರು ಕೂಡ ಅದು ಬಿಗಿ ಬರುತ್ತೆ ಹೊರತು ಲೂಸ್ ಆಗಲ್ಲ. ಹಿಂಗೆ ಕಟ್ಟಿಬಿಟ್ಟಿದ್ರು ನೋಡಿ ಅಷ್ಟೇ ಬಿಗಿ ಇರುತ್ತೆ. ನಾವು ಮಾಮೂಲಿ ರೆಡಿ ತೊಗೊಂಡು ಕಟ್ಟಿದ್ರೆ ಬಿಚ್ಕೊಂಡು ಹೋಗುತ್ತೆ. ಮಿಸ್ ಮಾಡದೆ ಬಂದು ತೊಗೊಳ್ಳಿ, ಓಕೆನಾ? ಓಕೆ, ಬೋಟಿಗೆ ಹೋಗಿ ಬಂದಮೇಲೆ ಆನ್ಲೈನ್ ಕ್ಲಾಸ್ ಮಾಡಿ ಇಲ್ಲೆಲ್ಲ ಕ್ಲಾಸಸ್ ಮಾಡಿಕೊಂಡೆ, ಆಮೇಲೆ ಸ್ಟಿಚಿಂಗ್ ಮಾಡಿದೆ. ನಿಮ್ಗೆ ಅದನ್ನು ತೋರ್ಸೋಕ್ಕಾಗೆಲ್ಲ ಕಾರಣ ಟೈಮು ಕಡಿಮೆ ಇತ್ತು, ಬೇಗ ಮಾಡೋದಿತ್ತು. ಅದ್ರ ಜೊತೆಗೆ ಕೆಲಸ ಜಾಸ್ತಿ ಇತ್ತು. ಆಮೇಲೆ ವೀಡಿಯೋ ಮಾಡೋ ಮೂಡಿರಲಿಲ್ಲ ಮೇಯ್ನು. ಹಂಗಾಗಿ ಅದೆಲ್ಲ ಥ್ರೆಡ್ ಪೈಪಿಂಗ್ ಎಲ್ಲ ತಂದಿದ್ನಲ್ರು, ಅದನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ನಮಗೊಂದ್ಸಲ ಡೆಮೋ ತೋರಿಸೋಣ ಅಂತ ತೋರಿಸ್ತೀನಿ. ನಿಮ್ಗೊಂದ್ಸಲ ತೋರಿಸ್ಬಿಡ್ತೀನಿ ನೋಡಿ. ನಾನು ಕೂಡ ಬಂದು ಒಂದು ಬ್ಲೌಸ್ ಕಟ್ ಮಾಡಿ, ಕಾಣಿಸ್ತಾ ಇದಲ್ವೇನ್ರೋ, ಬ್ಲೌಸ್ ಕಟ್ ಮಾಡಿ ನಮ್ಮ ಹುಡುಗಿದೆ ಇದು, ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತೇಳಿ ಅಲ್ಲಿ ಇಷ್ಟಪಟ್ಟಳು ಈ ಡಿಸೈನು. ಹಂಗಾಗಿ ಇದನ್ನು ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ನಾಳೆ ಕಾವಿಂಗ್ ಹೊಲಿತಾ ಇರೋದಿದು. ಅವಳು ಬಂದ ತಕ್ಷಣ ಮ್ಯಾಮ್ ಸೂಪರ್, ಅಲ್ಲಿ ನೋಡಿದೆ ಅಷ್ಟು ಚೆನ್ನಾಗಿದೆ ಅಂತ ಹೇಳಿದ್ಲು. ಇದು ಥ್ರೆಡ್ ಪೈಪಿಂಗೇ ಕೊಟ್ಟಿದ್ದೀನಿ ಇಲ್ಲಿಗೆಲ್ಲ, ಇನ್ನೂ ವೈಮಿಂಗ್ ಮಾಡಿಸ್ಬೇಕು. ಅರ್ಧ ಆಯಿತು, ಟೈಮ್ ಆಲ್ರೆಡಿ ಆಗೋಯ್ತು. ನಮ್ಮ ಮನೇಲಿ ಟೈಮ್ ಆಯಿತು ಹೋಗೋಣ ಅಂತಂದರು. ಟೈಮ್ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಟೈಮ್ ಬಂದು 9:45 ಆಗೋಗಿದೆ. ಇನ್ನೊಂದು 10-15 ನಿಮಿಷ 10 ಗಂಟೆ. ಬೇಗ ಕಾಣಿಸ್ತಾ ಇದೆಯಾ, ಉಲ್ಟಾ ಕಾಣಿಸ್ತಾ ಇದೆಯಾ ನಿಮಗೆ?
ಓಕೆ, ಟೈಮ್ ಆಗೋಯ್ತು, ಹೊರಡ್ತಾ ಇದ್ದೀನಿ. ಎಲ್ರಿಗೂ ಬಾಯ್ ಬಾಯ್. ಎಲ್ಲರೂ ಥ್ರೆಡ್ ಪೈಪಿಂಗ್ ತೊಗೊಳ್ಳಿ, ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿ ಫಿನಿಶಿಂಗ್ ಕಲ್ತ್ಕೊಳ್ಳಿ. ನೋಡಿದ್ರೆ ಅಲ್ವಾ? ಸರಿ ಕಣ್ರೋ, ಟೈಮ್ ಆಯ್ತು, ಈಗ ಹೋಗಿ ಊಟ ಮಾಡಿ, ಅಲ್ಲ ಇನ್ನು ಅಡುಗೆ ಮಾಡಿ, ಊಟ ಮಾಡಿ ತಾಚಿ ಮಾಡಬೇಕು. ಓಕೆ, ಬಾಯ್ ಬಾಯ್. ವಿಡಿಯೋ ನಿಮ್ಗೆ ಇಷ್ಟ ಏನು ಮಾಡಬೇಕು? ಪಟ್ ಅಂತ ಒಂದು ಲೈಕ್ ಮಾಡಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್.